ಎಸ್ ವೆಲ್ಕಮ್ ಬ್ಯಾಕ್ ಟು ಇಸಿ ಸಿಂಪ್ಲಿಫೈಡ್. ಹೋದ ಕ್ಲಾಸಲ್ಲಿ ನಾವು ಅನ್ಲಾಕ್ ಸಿಗ್ನಲ್ ನೋಡಿದ್ವಿ. ಈ ಕ್ಲಾಸಲ್ಲಿ ಡಿಜಿಟಲ್ ಸಿಗ್ನಲ್ ನೋಡೋಣ. ಓಕೆ, ನಮ್ಮ ವಾಯ್ಸ್ ಅನಲಾಗು, ಆದರೆ ಮೊಬೈಲ್ ಒಳಗೆ ಅದು ಡಿಜಿಟಲ್ ಆಗುತ್ತೆ. ಹಾಗಾದರೆ ಮೆಷಿನ್ ಯಾಕೆ ಅನಲಾಗ್ ಯೂಸ್ ಮಾಡೋದಿಲ್ಲ? ಡಿಜಿಟಲ್ ಯಾಕೆ ಪವರ್ಫುಲ್? ಈ ಡೌಟ್ ಬಂದಿರ್ಬೋದು ನಿಮಗೆ ಅಲ್ವಾ? ಸೊ ಡಿಜಿಟಲ್ ಅಂದರೆ ಏನಾದರೂ ಫಸ್ಟ್ ತಿಳ್ಕೊಳ್ಳಿ. ಡಿಜಿಟಲ್ ಸಿಗ್ನಲ್ ಅಂದರೆ ಸಿಗ್ನಲ್ ವಿತ್ ಡಿಸ್ಕ್ರೀಟ್ ವ್ಯಾಲ್ಯೂಸ್. ಸಿ ಇಯರ್ ಡಿಜಿಟಲ್ ವಿತ್ ಡಿಸ್ಕ್ರೀಟ್ ವ್ಯಾಲ್ಯೂಸ್. ಈ ಥರ ಇದೆಯಲ್ಲ, ಡಿಸ್ಕ್ರೀಟ್ ವ್ಯಾಲ್ಯೂಸ್. ಓಕೆ, ಎಸ್ ಇದೆ ಡಿಸ್ಕ್ರೀಟ್ ವ್ಯಾಲ್ಯೂಸ್. ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಇಲ್ಲಿದೆಯಲ್ಲ, ಡಿಸ್ಕ್ರೀಟ್ ವ್ಯಾಲ್ಯೂಸ್ ಇದೆ. ಡಿಸ್ಕ್ರೀಟ್ ವ್ಯಾಲ್ಯೂಸ್ ಇನ್ನೂ ಬೇಕು ಡಿಸ್ಕ್ರೀಟ್ ವ್ಯಾಲ್ಯೂಸ್. ಇದು ಅಂದರೆ 1 ಮಿನಿಟ್. ಎಸ್ ತೋರಿಸ್ತೀನಿ. ಡಿಸ್ಕ್ರೀಟ್ ವ್ಯಾಲ್ಯೂಸ್ ಇನ್ನೂ ಪರ್ಫೆಕ್ಟ್ ಆಗಬೇಕು ಅಂದರೆ ಇಲ್ಲಿದೆಯಲ್ಲ, ಎಸ್ ದಿಸ್ ಈಸ್ ದಿ ಡಿಸ್ಕ್ರೀಟ್ ವ್ಯಾಲ್ಯೂಸ್. ಅರ್ಥ ಆಯ್ತಾ? ಓಕೆ, ಡಿಸ್ಕ್ರೀಟ್ ವ್ಯಾಲ್ಯೂಸ್ ಸಿಗ್ನಲ್ ವಿತ್ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಈಸ್ ಕಾಲ್ಡ್ ಡಿಜಿಟಲ್ ಸಿಗ್ನಲ್. ಅಂದರೆ ಡಿಜಿಟಲ್ ಸಿಗ್ನಲ್ ಅಂದರೆ ಕಂಟಿನ್ಯೂಸ್ ಇರಲ್ಲ, ಫಿಕ್ಸ್ಡ್ ವ್ಯಾಲ್ಯೂಸ್ ಮಾತ್ರ, ಲೈಕ್ 0 and 1. ಓಕೆ, ಇದು ಸ್ಮೂತ್ ಅಲ್ಲ, ಸ್ಟೆಪ್ ಇರುತ್ತೆ. ಇಲ್ಲಿ ನೋಡಿದ್ರಲ್ಲ ಡಯಾಗ್ರಾಮಲ್ಲಿ ಸ್ಮೂತ್ ಇರಲ್ಲ. ಲೈಕ್ ನಮ್ಮದು ಪ್ರೀವಿಯಸ್ ಹೆಂಗಿತ್ತಲ್ಲಿ ಇದು ಸ್ಮೂತ್ ಇತ್ತು, ಬಟ್ ಇಲ್ಲಿ ಸ್ಟೆಪ್ಸ್ ಥರ ಇರುತ್ತೆ. ಓಕೆನಾ? ಮತ್ತೆ ವೆರಿ ಇಂಪಾರ್ಟೆಂಟ್ ಅಂದರೆ ಡಿಜಿಟಲ್ ಡಸ್ ನಾಟ್ ಅದು ಇನ್ಫೈನೈಟ್ ವ್ಯಾಲ್ಯೂಸ್, ಇಟ್ ಓನ್ಲಿ ಅದು ಸ್ಪೆಸಿಫಿಕ್ ವ್ಯಾಲ್ಯೂಸ್. ಏನಕ್ಕೆ ನೋಡಿ, ಅನಲಾಗಲ್ಲಿ ಕೂಡ ಹಿಂಗಿತ್ತು, ಡಿಜಿಟಲ್ ಕೂಡ ಹಿಂಗಿದ್ದಿಲ್ಲ. ಇಲ್ಲೂ ಕೂಡ ಬರ್ಬೋದಾಯ್ತಲ್ಲ. ಏನಕ್ಕೆ 0.001 ಇದು ಕೂಡ ಇನ್ಫೈನೈಟ್ ಆಗ್ಬೋದಾಯ್ತಲ್ಲ? ಇದು ಪಾಸಿಬಲ್ ಇಲ್ಲ. ಯಾಕೆ ಅಂದರೆ ಡಿಜಿಟಲ್ ಅಲ್ಲಿ ವೆರಿ ಇಂಪಾರ್ಟೆಂಟ್, ಇದು ಡಿಜಿಟಲ್ ಅಲ್ಲಿ ಮಾತ್ರ ವೇವ್ ಶೇಪ್ ಫಿಕ್ಸ್ಡ್ ಇದೆ, ಆದರೆ ಅದರ ಮೇಲಿರೋ ವ್ಯಾಲ್ಯೂಸ್ ಇನ್ಫೈನೈಟ್ ಇರೋದಿಲ್ಲ. ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಈ ನಮಗೆ ಏನಂತ ಬಂದಿತ್ತು, 0-1 ಅಂತ ಗೊತ್ತಾಯ್ತು ನಮಗೆ ಅಲ್ವಾ? 0-1 ಇನ್ ಬಿಟ್ವೀನು ಈಗ 0.1 ಬಂತು ಅಂದ್ಕೊಳ್ಳಿ, 0.2 ಬಂತು ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ? ಅವಾಗ 1 ಅಂತಾನೆ ಕನ್ಸಿಡರ್ ಮಾಡುತ್ತೆ ಡಿಜಿಟಲ್ ಅಲ್ಲಿ. ದಿಸ್ ಈಸ್ ದಿ ಒನ್ ಆಫ್ ದಿ ಯುನಿಕ್ ಫ್ಯೂಚರ್ ಡಿಜಿಟಲ್ ಅಲ್ಲಿ. ಅರ್ಥ ಆಯ್ತಾ? 0.2 0.3 ಬಂತು ಅಂದ್ರೂ ಕೂಡ 1ನೇ ಕನ್ಸಿಡರ್ ಮಾಡುತ್ತೆ. ಓಕೆನಾ? ಸೊ ಹಂಗಾಗಿ ನಾವು ಡಿಜಿಟಲ್ನ ಮೆಷಿನಲ್ಲಿ ಯೂಸ್ ಮಾಡ್ಕೊತೀವಿ. ಅರ್ಥ ಆಯ್ತಾ? ಅನಲಾಗ್ನಲ್ಲಿ ಇನ್ಫೈನೈಟ್ ವ್ಯಾಲ್ಯೂ ಇರುತ್ತೆ, ಡಿಜಿಟಲಲ್ಲಿ ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ ಅಂತ ಅರ್ಥ ಆಯಿತು. ಓಕೆನಾ? ದೆನ್ ವೈ ಡಿಜಿಟಲ್ ಎಕ್ಸಿಟ್ಸ್ ಅಂತ ಏನಾದ್ರು ಕೇಳೋದಾದರೆ, ಇಲ್ಲಿ ನಿಮಗೆ ಗೊತ್ತಾಯ್ತು, ಡಿಜಿಟಲ್ ಡಸ್ ನಾಟ್ ಅಲೋ ಇನ್ಫೈನೈಟ್ ವ್ಯಾಲ್ಯೂಸ್. ಯಾಕೆಂತ ಗೊತ್ತಾಯ್ತು, 0 to 1 ಇದ್ರೆ 0 to 1, 0.1 to 3 ಅಂದ್ರೆ 1 0ನೇ ಕನ್ಸಿಡರ್ ಮಾಡುತ್ತೆ. ಓಕೆನಾ? ಲೈಕ್ ದಟ್. ದೆನ್ ವೈ ಡಿಜಿಟಲ್ ಎಕ್ಸಿಟ್ಸ್ ಅಂತ ನೋಡ್ರಿ, ಬಿಕಾಸ್ ಮೆಷಿನ್ ನೀಡ್ ಕ್ಲಾರಿಟಿ, ಸ್ಟೆಬಿಲಿಟಿ ಯಾಕೆ ಹೇಳಿ? 0.1 2 ಬಂದರೂ ಕೂಡ 0ನೇ ಕನ್ಸಿಡರ್ ಮಾಡುತ್ತೆ, ಕ್ಲಾರಿಟಿ ಸಿಗುತ್ತೆ. ಸೊ ಈಸಿ ಪ್ರೊಸೆಸಿಂಗ್. ಓಕೆನಾ? ನಾಯ್ಸ್ ಇಮ್ಯುನಿಟಿ ಅಂದರೆ ಡಿಜಿಟಲ್ ಸಿಗ್ನಲ್ ಆರ್ ಸ್ಟ್ರಾಂಗ್ ಅಗೇನ್ಸ್ಟ್ ನಾಯ್ಸ್. ಓಕೆನಾ? ಈಗ ಎಕ್ಸಾಂಪಲ್, ಒರಿಜಿನಲ್ 1 ಇತ್ತು ಅಂದ್ಕೊಳ್ಳಿ, ನಾಯ್ಸ್ ಬಂದರೂ ಕೂಡ ಅದು ಸ್ಟಿಲ್ ರೀಡ್ಸ್ 1 ಅಂತಾನೆ ಕೊಡುತ್ತೆ. ಓಕೆನಾ? ದಿಸ್ ಈಸ್ ದಿ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಫ್ಯೂಚರ್ ಇದು ಡಿಜಿಟಲಲ್ಲಿ. ಓಕೆನಾ? ದೆನ್ ಈಗ ರಿಯಲ್ ಲೈಫ್ ಎಕ್ಸಾಂಪಲ್ ನೋಡಿದ್ರೆ, ಕಂಪ್ಯೂಟರ್ ಡಾಟಾ, ಮೊಬೈಲ್ ಪ್ರೊಸೆಸಿಂಗ್, ಇಂಟರ್ನೆಟ್ ಸಿಗ್ನಲಿಂಗ್ ಅಂದರೆ ಅಂದರೆ ಲೈಕ್ ಏನಂತ ಕನ್ಫ್ಯೂಸ್ ಆಗಿಬಿಡಿ. ಫ್ಯೂಚರ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ನಮ್ಮ ಕಂಪ್ಯೂಟರ್ ಒಳಗೆ ಕಂಪ್ಲೀಟ್ ವರ್ಕ್ ಆಗೋದಿಲ್ಲ, 0s 1s ಅಂದರೆ ಡಿಜಿಟಲ್ಲೇ ವರ್ಕ್ ಆಗೋದು. ಓಕೆನಾ? ದೆನ್ ಹೌ ಡಿಜಿಟಲ್ ಇಸ್ ಫಾರ್ಮ್ಡ್. ಡಿಜಿಟಲ್ ಹೆಂಗೆ ಸಿಗುತ್ತೆ? ನೇಚರ್ಲಿ ಡಿಜಿಟಲ್ ಸಿಗಲ್ಲ. ಸೊ ರಿಯಲ್ ವರ್ಡ್ ಈಸ್ ಅನಲಾಗ್, ಅದನ್ನ ಕನ್ವರ್ಟ್ ಮಾಡ್ತೀವಿ ಯೂಸಿಂಗ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್, ದಟ್ ಈಸ್ ಕಾಲ್ಡ್ ADC. ಓಕೆನಾ? ADC ಯೂಸ್ ಮಾಡಿಕೊಂಡು ನಾವು ಡಿಜಿಟಲ್ನ ತಗೊತೀವಿ. ಅರ್ಥ ಆಯ್ತಾ? ದೆನ್ ಈಗ ಸಿಂಪಲ್ ಅನಾಲಜಿ, ಅನಲಾಗ್ ಅಂದ್ರೇನು ಸ್ಲೋಪ್, ಡಿಜಿಟಲ್ ಅಂದ್ರೆ ಸ್ಟೇರ್ ಕೇಸು. ನೋಡಿ, ಅನಲಾಗ್ ಅಂದ್ರೇನು ಸ್ಲೋಪ್, ಡಿಜಿಟಲ್ ಅಂದ್ರೆ ಸ್ಟೇರ್ ಕೇಸ್. ಸ್ಟೆಪ್ ಬೈ ಸ್ಟೆಪ್ ಇದೆಯಲ್ಲ, ಅರ್ಥ ಆಯ್ತಾ? ಲಿಮಿಟೇಷನ್ಸ್ ಏನಿರುತ್ತೆ ಡಿಜಿಟಲ್ಗೆ? ಡಿಜಿಟಲ್ ಈಸ್ ನಾಟ್ ನ್ಯಾಚುರಲ್, ಇಟ್ ಈಸ್ ಅಪ್ರಾಕ್ಸಿಮೇಷನ್. ದೆನ್ ಸೊ ಫೈನಲ್ ಸಮ್ಮರಿ ನೋಡೋದಾದ್ರೆ, ಡಿಜಿಟಲ್ ಸಿಗ್ನಲ್ ಇಸ್ ಫಿಕ್ಸ್ಡ್ ವ್ಯಾಲ್ಯೂ, ಸ್ಟೇಬಲ್, ಮೆಷಿನ್ ಫ್ರೆಂಡ್ಲಿ. ಅರ್ಥ ಆಯ್ತಾ? ದಿಸ್ ಈಸ್ ಆಲ್ ಅಬೌಟ್ digital electronics, sorry, digital signal.
ಓಕೆನಾ. ಸೊ ಈ ಕಂಪ್ಯಾರಿಸನ್ ನೋಡೋಣ, ಡಿಜಿಟಲ್ ಮತ್ತು ಅನಲಾಗ್, ನೇಚರ್, ಫ್ಯೂಚರ್ಸ್ ಈ ಕಡೆ, ಅನಲಾಗ್ ಸಿಗ್ನಲ್ ಕಾಣಿಸ್ತಿದೆಯಾ, ಕಾಣಿಸ್ತೀನಿ, ಝೂಮ್ ಮಾಡ್ತೀನಿ. ಎಸ್, ನೇಚರ್ ಅನಲಾಗ್ ಸಿಗ್ನಲ್ ಕಂಟಿನ್ಯೂಸ್, ಡಿಜಿಟಲಲ್ಲಿ ಡಿಸ್ಕ್ರೀಟ್, ವ್ಯಾಲ್ಯೂಸು ಇನ್ಫೈನೈಟು ಇಲ್ಲಿ ಫಿಕ್ಸಡ್ 0 and 1. ಶೇಪ್ ಯಾವ ಥರ ಇರುತ್ತೆ, ಸ್ಮೂತ್, ಇಲ್ಲಿ ಸ್ಕ್ವಯರ್ ಅಥವಾ ಸ್ಟೆಪ್ಪರ್ ಇರ್ಬೋದು. ದೆನ್ ರಿಯಲ್ ವರ್ಲ್ಡು, ಎಸ್ ನೇಚರ್ಲಿ ಬಂದಿದೆ, ಇದು ನಾವು ಮ್ಯಾನ್ ಮೇಡ್ ಯೂಸಿಂಗ್ ADC. ನಾಯ್ಸು ಈಸಿಲಿ ಎಫೆಕ್ಟೆಡ್, ಇದು ನಾಯ್ಸ್ ರೆಸಿಸ್ಟೆನ್ಸ್. ಅಕ್ಯುರಸಿ ಎಕ್ಸಾಕ್ಟು, ಇದು ಅಪ್ರಾಕ್ಸಿಮೇಷನ್ ಇರುತ್ತೆ. ದೆನ್ ಪ್ರೊಸೆಸಿಂಗು ಡಿಫಿಕಲ್ಟು, ಇದು ಈಸಿ, ಯಾಕಂದರೆ 0s and 1s ಇರ್ತದೆ, ಹಂಗಾಗಿ. ಯೂಸೇಜ್ ಸೆನ್ಸರ್ಸ್ ಮತ್ತು ಆಡಿಯೋದಲ್ಲಿ ಯೂಸ್ ಮಾಡ್ತೀವಿ, ಬಟ್ ಇದರಲ್ಲಿ ಕಂಪ್ಯೂಟರ್ಸ್, ಮೊಬೈಲ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ವಾಯ್ಸು ಟೆಂಪ್ರೇಚರ್, ಇಲ್ಲಿ ಬೈನರಿ ಡಾಟಾ. ಅರ್ಥ ಆಯ್ತಾ? ದಿಸ್ ಈಸ್ ಆಲ್ ಅಬೌಟ್ ಡಿಜಿಟಲ್ ಸಿಗ್ನಲ್. ಸೊ ಇವತ್ತಿಗೆ ಲೆವೆಲ್ 3 ಮುಗೀತು. ಸೊ ಫೈನಲ್ ಲೆವೆಲ್ದು ಫೌಂಡೇಶನ್ ಸೀರೀಸ್ ಲೆವೆಲ್ 4, ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಆನ್ವರ್ಡ್ಸ್ ಲೆವೆಲ್ 4 ಕಂಟಿನ್ಯೂ ಮಾಡೋಣ. ಓಕೆ, ಸೊ ಒನ್ಸ್ ಅಗೇನ್ ಕಂಪ್ಲೀಟ್ ಲೆವೆಲ್ 1 2 3 ರಿವೈಸ್ ಮಾಡಿಕೊಂಡು ಲೆವೆಲ್ 4ಗೆ ಬನ್ನಿ, ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಅಂಟಿಲ್ ಟೇಕ್ ಕೇರ್, ಬಾಯ್.